ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ಜೈ ಹಿಂದ್. ಭರ್ಜರಿ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ ಒಂದು ಗುಡ್ ನ್ಯೂಸ್. ಇಂಡಿಯನ್ ನೇವಿಯಲ್ಲಿ ನಿಮ್ಗೆ ಸಿವಿಲಿಯನ್ ಅಂತ ಹೇಳಿ ಹುದ್ದೆಗಳನ್ನ ಕರೆದಾರ. ಬಿ ಮತ್ತು ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ ಹುದ್ದೆಗಳನ್ನ. ಓಕೆ, ಈ ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ಇದಕ್ಕೆ ಎಲಿಜಿಬಿಲಿಟಿ ಯಾರ್ಯಾರು ಆಗ್ತೀರಿ, ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಹೇಳಿ ಇದರಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಸೊ ನನಗಂಕಿ ಭಾಳಷ್ಟು ಖುಷಿ ಆಗ್ತದೆ. ಇಂಥವೆಲ್ಲ ನೋಟಿಫಿಕೇಶನ್ಗಳು ಕಾಲ್ಫಾರ್ಮ್ ಆಗ್ತಾ ಇದ್ದಾವಲ್ಲ 2024ರಲ್ಲಿ ಅಂತ ಹೇಳಿ ಓಕೆ, ಕಾಲ್ಫಾರ್ಮ್ ಆಗಲಿ. ಎಷ್ಟು ಕಾಲ್ಫಾರ್ಮ್ ಆಗ್ತಾವಲ್ಲ ಅಷ್ಟು ನಮಗೂ ಕೂಡ ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಎಷ್ಟೋ ಜನ ಎಲ್ಲೋ ಹೈಟ್ ಇರಲಾರ್ದವ್ರಿಗೆ, ಎಷ್ಟೋ ಜನ ಏಜ್ ಮುಗಿದಿರ್ತಾವೆ, ಇಂಥಲ್ಲೆಲ್ಲ ಸಾಕಷ್ಟು ಅವಕಾಶಗಳು ಸಿಗ್ತಿರ್ತಾವೆ. ಇವೆಲ್ಲ ಅವಕಾಶಗಳನ್ನು ನೀವು ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಂದು ನೋಟಿಫಿಕೇಶನ್ಗಳನ್ನ ನಿಮ್ಗೆ ಡೀಟೇಲ್ ಆಗಿ ಬೋರ್ಡ್ ಮೇಲೆ ಬರೆದು ಪ್ರತಿಯೊಂದು ಅಪ್ಡೇಟ್ಗಳನ್ನು ತಿಳಿಸ್ತಾನೆ ಹೋಗ್ತೀನಿ. ಎಲ್ಲಿ ಮಾಹಿತಿಗಳು ನಿಮ್ಗೆ ಸಿಗ್ತಿರೋದಿಲ್ಲ. ವೆಬ್ಸೈಟ್ನಲ್ಲಿ ಹುಡುಕಿ ಸರ್ಚ್ ಮಾಡುವಷ್ಟು ಯಾರಿಗೂ ಕೂಡ ಪೇಷನ್ಸ್ ಇರೋದಿಲ್ಲ. ಸರ್ಚ್ ಮಾಡಿದಾಗ ನಿಮ್ಗೆ ಅದ್ರ ಮಾಹಿತಿ ಕೂಡ ಅರ್ಥ ಆಗ್ತಿರೋದಿಲ್ಲ. ಓಕೆನಾ? ನಾನು ಹೇಳ್ತಾ ಇರೋದು ಅಚ್ಚುಕಟ್ಟಾಗಿ ಕನ್ನಡದಾಗ ನಮ್ಮ ಕನ್ನಡಿಗರು ಕೂಡ ಆಲ್ಮೋಸ್ಟ್ ಆಲ್ ಸೆಂಟ್ರಲ್ ಗೋರ್ಮೆಂಟ್ ಕಡೆ ಗಮನ ಕೊಡಲಿ ಅನ್ನೋದೇ ನನ್ನದೊಂದು ಇಚ್ಛೆ ಇದೆ. ಓಕೆ, ನೀವು ಎಷ್ಟು ಜನ ಟ್ರೈ ಮಾಡ್ತಾ ಇದ್ದೀರಾ, ನಾನು ಒಟ್ಟರಿಗೆ ಕೂಡ ಎಷ್ಟು ಬೇಕಷ್ಟು ಹೆಲ್ಪನ್ನು ಮಾಡ್ತಾನೆ ಇರ್ತೀನಿ. ಓಕೆನಾ? ಓಕೆ, ಇನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಈಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದ್ರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಸೊ ಓಕೆ, ಇಂಡಿಯನ್ ನೇವಿ ಸಿವಿಲಿಯನ್ ಅಂತ ಹೇಳಿಕೆಶಿಂದ 2024 ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ನಂಬರ್ ಅಂತಂದ್ರೆ, ಸೊ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಾರೆ 741 ಹುದ್ದೆಗಳನ್ನ ಕರೆದಾರ. ಸೊ ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾನು ಇಂಪಾರ್ಟೆಂಟ್ ಆಗಿ ಏನೇನು ಬೇಕಾಗುತ್ತೆ ಇದರಲ್ಲಿ ಆ ಮಾಹಿತಿಯನ್ನು ಮಾತ್ರ ನಾನು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಬೇಕಾದ್ರೆ ನಾನು ಅದರದ್ದೇ ಆದಂಥ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಈ ನೋಟಿಫಿಕೇಶನ್ ನಿನ್ನೆ ತಾನೇ ನಿಮ್ಗೆ ಈ ನೋಟಿಫಿಕೇಶನ್ ಮಾಡಿದಾರ. ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಮಾಡಕ್ ಆಗಿರಲಿಲ್ಲ. ಓಕೆನಾ? ಇದರಲ್ಲಿ ನೋಡ್ತಕ್ಕಂಥದ್ದು ಏನಪ್ಪಾ ಅಂತ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನ ಇದರಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಹೆಂಗಪ್ಪ ಅಂತಂದ್ರೆ ಇದು ಆಫ್ಲೈನ್ ಇರೋದಲ್ಲ, ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನ ಸಲ್ಲಿಸ್ಕೊಳ್ಬೇಕಾಗುತ್ತ. ನೆಕ್ಸ್ಟ್ ಇದರಲ್ಲಿ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು ಹೇಳಿದೆ ನಿಮ್ಗೆ. ಇದರಲ್ಲಿ ಅಪ್ಲೈ ಡೇಟ್ ಯಾವಾಗಿರ್ತತಿ, ಅಪ್ಲೈ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ನೋಡ್ಕೊಡ್ರಿ, 20/7/2024 ಇದೇ ತಿಂಗಳ 20ನೇ ತಾರೀಕಿಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ 2/8/2024, 2ನೇ ತಾರೀಕು 8ನೇ ತಿಂಗಳದಾಗ ಆಗಸ್ಟ್ನಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕುವ ದಿನಾಂಕ ಕೂಡ ಕ್ಲೋಸ್ ಆಗುತ್ತೆ. ಬಹಳ ದಿನ ಟೈಮಿಂಗ್ ಇಲ್ಲ, ಕೇವಲ 12 ದಿನಗಳ ಮಾತ್ರ ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋಕೆ ಟೈಮಿಂಗ್ ಅನ್ನ ಕೊಟ್ಟಿದಾರ. ಎಷ್ಟು ಸರ್ವರ್ ಕೂಡ ಬಿಜಿ ಇರುತ್ತಪ್ಪ ಅಂತಂದ್ರೆ ನಿಮ್ಗೆ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಓಕೆ, ಬಿಜಿ ಇದ್ರೂ ಕೂಡ ನಾವು ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ವೆಬ್ನಲ್ಲಿ ಹೋಗಿ ಸರ್ಚ್ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಯಾರಿಗೆ ಕೂಡ ಒಂದು ನೀವು ಹಾಕ್ತೀನಿ ಅನ್ಕೊಂಡಿದ್ರೆ ನಿಮಗೆ ಪ್ರತಿಯೊಂದು ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡೋಕೆ ನಾನು ಅವಕಾಶವನ್ನ ಕೊಡ್ತೀನಿ. ಓಕೆ, ಇದರಲ್ಲಿ ಫೀಸ್ ಎಷ್ಟಿರುತ್ತಾ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದಕ್ಕೆ ಆನ್ಲೈನ್ ಪೇಮೆಂಟ್ ಎಷ್ಟನ್ನ ಕಟ್ಟಬೇಕು, 295 ರೂಪಾಯಿ ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಅದು ಯಾರಪ್ಪ ಅಂದ್ರೆ OBC ಜನರಲ್ EWS ಅವರು, SC ST ಕೆಟಗರಿ ಅವರು ಮತ್ತು ಫೀಮೇಲ್ ಮಹಿಳೆಯರಿಗೆ ನೋಡ್ರಿ ಯಾವುದೇ ತರಹ ಅಂತ ಫೀಸ್ ಇರೋದಿಲ್ಲ. ಓಕೆ, ಎಲ್ಲ ಸಿಸ್ಟರ್ಸು ಹೇಳ್ತಾ ಇರ್ತಾರೆ, ನಮ್ಗೇನೋ ಹೇಳೋದಿಲ್ಲ. ಓಕೆ, ನಿಮಗೂ ಕೂಡ ಇದರಲ್ಲಿ ಅವಕಾಶ ಇದೆ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಏಜ್ ಲಿಮಿಟ್ ಎಷ್ಟಿರ್ಬೋದು, ಏಜ್ ಲಿಮಿಟ್ ನೋಡ್ಕೊಡ್ರಿ, ಪೋಸ್ಟ್ ವೈಸರ್ ಚಾರ್ಜ್ಮ್ಯಾನ್ ಮೆಕ್ಯಾನಿಕ್ ಅಂತ ಹೇಳಿಕೆಶಂದ ಅಂಡ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಐತಿ. ಅದಕ್ಕೆ 18ರಿಂದ 30 ಏಜ್ ಇದ್ದವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಯಾವುದಪ್ಪ ಅಂತಾರೆ ಚಾರ್ಜ್ಮ್ಯಾನ್ ಮೆಕ್ಯಾನಿಕ್ ಅಂಡ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಹೇಳಿಕೆಶಂದ. ನೆಕ್ಸ್ಟ್ ಫೈರ್ ಮ್ಯಾನ್ ಅಂಡ್ ಫೈರ್ ಇಂಜಿನ್ ಡ್ರೈವರ್. ಓಕೆ, ಇದಕ್ಕೆ ಬಹಳ ಜನ ಕಾಯ್ತಾ ಇದ್ದೀರಾ. ಹುದ್ದೆಗಳ ಹೆಸರು ಕೇಳಿದ್ರೇನೆ ಇದು ಒಂಥರ ಏನೋ ಖುಷಿ ಆಗುತ್ತಾ. ಫೈರ್ ಮ್ಯಾನ್ ಅಂಡ್ ಫೈರ್ ಇಂಜಿನ್ ಡ್ರೈವರ್ ಅಂತ ಹೇಳಿಕೆಶಂದ ಇದಕ್ಕೆ ನೋಡ್ಕೊಡ್ರಿ, 18ರಿಂದ 27 ಏಜ್ ಇದ್ದವರ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದೇ ತರನಾಗಿ ಅದರ್ ಪೋಸ್ಟ್ಗಳು ಬೇರೆ ಬೇರೆ ITI ಮೇಲೆ ಅವೆಲ್ಲ ಪೋಸ್ಟ್ಗಳಿಗೆ 18ರಿಂದ 25 ಏಜ್ ಇದ್ದವರ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದೇ ತರನಾಗಿ OBC ಕಾಸ್ಟ್ನವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದನ್ನ ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರ್ತಾರ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಯಾವ ತರದ ಹುದ್ದೆಗಳಿದಾವೆ ಅದರ ಕ್ವಾಲಿಫಿಕೇಶನ್ ಅನ್ನ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಕರೆಕ್ಟ್ ಆಗಿ ತಿಳಿದುಕೊಳ್ಳ್ರಿ, ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಯಾವ ಮಾಹಿತಿ ಕೂಡ ಅರ್ಥ ಆಗಲ್ಲ ಸ್ನೇಹಿತರೆ. ಎಂಡ್ ಮಟ್ಟ ನೋಡ್ಕೊಳ್ರಿ. ನಿಮ್ಗೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ, ಅರ್ಜಿಯನ್ನ ಯಾವ ತರ ಸಲ್ಲಿಸಬೇಕು ಅದು ಕೂಡ ಇಂಪಾರ್ಟೆಂಟ್. ನೀವು ಜಸ್ಟ್ ಪೋಸ್ಟ್ಗಳನ್ನ ನೋಡ್ಕೊಂಡು ಅಪ್ಲೈ ಡೇಟ್ ನೋಡ್ಕೊಂಡು ಏನ್ ಮಾಡ್ತೀರಿ ಹೇಳ್ರಿ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಮಾತ್ರ ನಿಮ್ಗೆ ಅಪ್ಲೈ ಮಾಡಕ್ಕೆ ಅವಕಾಶ ಸಿಗುತ್ತೆ. ಚಾರ್ಜ್ಮ್ಯಾನ್
ಅಮ್ಯುನಿಷನ್ ವರ್ಕ್ಶಾಪ್ ಅಂತ ಹೇಳಿದ ಒಂದು ಹುದ್ದೆ ಇದೆ. ಇದಕ್ಕೆ BSc ಅಥವಾ ಮುಗಿದಿರಬೇಕು, ಡಿಪ್ಲೊಮಾ ಮುಗಿದಿರಬೇಕು, ಇಲ್ಲ ಕೆಮಿಕಲ್ ಇಂಜಿನಿಯರಿಂಗ್ ಮುಗಿದಿರಬೇಕು. ನೆಕ್ಸ್ಟ್ ಚಾರ್ಜ್ಮೆಂಟ್ ಫ್ಯಾಕ್ಟರಿ ಅಂತ ಹೇಳಿದ 10 ಹುದ್ದೆಗಳದಾವೆ. ಇದಕ್ಕೆ BSc ಅವರು ಮುಗಿದಿರಬೇಕು, ಡಿಪ್ಲೊಮಾ ಇನ್ ENC ಆದರೂ ಮುಗಿದಿರಬೇಕು, ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಆದರೂ ಮುಗಿದಿರಬೇಕು. ನೆಕ್ಸ್ಟ್ ಚಾರ್ಜ್ಮೆಂಟ್ ಫ್ಯಾಕ್ಟರಿ ಅಂತ ಹೇಳಿದ 10 ಹುದ್ದೆಗಳಿದಾವೆ. BSc ಅವರು ಮುಗಿದಿರಬೇಕು, ಡಿಪ್ಲೊಮಾ ಇನ್ ಅಂತ ಹೇಳಿದ ENC ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮುಗಿದವರು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಚಾರ್ಜ್ಮೆಂಟ್ ಮೆಕ್ಯಾನಿಕ್ ಅಂತ ಹೇಳಿ 18 ಹುದ್ದೆಗಳು. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್, ENC ಮತ್ತು 2 year ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇದಕ್ಕೆ ಬೇಕಾಗುತ್ತಾ. ನೆಕ್ಸ್ಟ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಹೇಳಿ 4 ಹುದ್ದೆಗಳು. BSc ಮುಗಿದಿರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕಾಗುತ್ತಾ. ನೆಕ್ಸ್ಟ್ ಅದೇ ತರನಾಗಿ ಡಸ್ಟ್ಮ್ಯಾನ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ 2 ಹುದ್ದೆಗಳದಾವು. 10ನೇ ತರಗತಿ ಪಾಸ್ ಆಗಿರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆದರೂ ಇರಬೇಕು, ಪ್ಲಸ್ ಅದೇನಾದರೂ ಇರಲಿಲ್ಲ ಅಂದರೆ ಅವ್ರು ITI ಕೋರ್ಸ್ ಕೂಡ ಮಾಡಿರಬೇಕು. ನೆಕ್ಸ್ಟ್ ಅದೇ ತರನಾಗಿ ಫೈರ್ಮ್ಯಾನ್, ಇಲ್ಲಿ ಕಾಯ್ತಾ ಇದ್ದಾರೆ ಎಲ್ಲರೂ. ಫೈರ್ಮ್ಯಾನ್ಗೆ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದ್ರೆ 444 ಹುದ್ದೆಗಳಿದಾವೆ. ಈ ಹುದ್ದೆಗಳಿಗೆ 12ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟ್ ಬೇಸಿಕ್ ಫೈರ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಮಾಡಿರಬೇಕು. ಓಕೆ, ಇದರಲ್ಲಿ ಇದನ್ನ ಇಟ್ಟಿದಾರ. ನಿಮ್ಗೆ ಫೈರ್ ಫೈಟಿ ಅಂದ್ರೆ ಸರ್ಟಿಫಿಕೇಟ್ ಇರ್ತದೆ, ಆ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಮಾಡಿರಲೇಬೇಕಾಗತ್ತ. ನೆಕ್ಸ್ಟ್ ಫೈರ್ ಎಂಜಿನ್ ಡೈವರ್ ನೋಡ್ಕೊಳ್ರಿ. ಫೈರ್ ಎಂಜಿನ್ ಡೈವರ್ ಅನ್ನ ನೀವು ಯಾರು ಅಪ್ಲೈ ಮಾಡ್ಬೋದು? ಫೈರ್ ಎಂಜಿನ್ ಡೈವರಿಗೆ ನೀವು 12ನೇ ತರಗತಿ ಪಾಸ್ ಆಗಿರಬೇಕು, 12th ಪಾಸ್ ಆಗಿರಬೇಕು, ಪ್ಲಸ್ HMV ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಲೈಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಈಗ ಗೊತ್ತಾಗುತ್ತೆ. ಲೈಸೆನ್ಸ್ ಅಲ್ಲಿ ನೀವು ಏನೂ ಇಲ್ಲ, ಸುಮ್ಮನೆ 10,000 ಖರ್ಚು ಮಾಡೋದು ಯಾಕೆ ಅನ್ಕೊಂಡಿರ್ತಿಲ್ಲ. ಇಂಥಲ್ಲೆಲ್ಲ ನಿಮ್ಗೆ ಬಹಳ ಯೂಸ್ ಆಗ್ತಾವೆ. ನಾನು ಪ್ರತಿಯೊಂದು ಅಪ್ಡೇಟ್ಗಳನ್ನ ತಿಳಿಸ್ತಾ ಇರ್ತೀನಿಲ್ಲ. ಡಿಫೆನ್ಸ್ ಆಗಲಿ, ಯಾವುದೇ ಒಂದು ಪ್ರೈವೇಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಡ್ರೈವರ್ ಹುದ್ದೆಗಳನ್ನ ಕಂಪಲ್ಸರಿಯಾಗಿ ಕರೀತಾನೆ ಇರ್ತಾರ. ಆ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕು ಅನ್ಕೊಂಡಿದ್ರೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಕೊಳ್ರಿ ಎಷ್ಟು ಯೂಸ್ ಐತಿ ಈಗ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ. ನೆಕ್ಸ್ಟ್ ಟ್ರೇಡ್ಸ್ಮನ್ ಮೇಟ್ ಅಂತ ಕೇಳಿಸಿಂದ ಟ್ರೇಡ್ಸ್ಮನ್ ಮೇಟ್ಗೆ 161 ಹುದ್ದೆಗಳಿದಾವು. 161 ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು, ಪ್ಲಸ್ ITI ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಅದೇ ತರನಾಗಿ ಪೆಸ್ಟ್ ಕಂಟ್ರೋಲ್ ವರ್ಕರ್ ಅಂತ ಕೇಳಿಸಿಂದ 18 ಹುದ್ದೆಗಳಿದಾವು. ಇದಕ್ಕೆ 10th ಪಾಸ್ ಆಗಿರ್ಬೇಕು. ಜಸ್ಟ್ ನೋಡಿ ಕರೆಕ್ಟಾಗಿ ಕೇಳ್ಕೊಡ್ರಿ, ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಎಲ್ಲಿ ಸಿಗೋದಿಲ್ಲ. ಓಕೆ, ಇಂಥವಕ್ಕೆ ಅಪ್ಲೈ ಮಾಡ್ಕೊಡ್ರಿ. ಪೆಸ್ಟ್ ಕಂಟ್ರೋಲ್ ವರ್ಕರ್ ಅಂತ ಹೇಳ್ಕೇಶಂದ 18 ಹುದ್ದೆಗಳಿದಾವು. ಜಸ್ಟ್ SSLC ಪಾಸ್ ಆಗಿದ್ರೆ ಅಪ್ಲೈ ಕೂಡ ಮಾಡ್ಬೋದು. ಓಕೆನಾ. ಕುಕ್ ಅಂದ್ರೆ ಏನು ನೀವು ಅನ್ಕೋತೀರಿ? ಓಕೆ, ಅಲ್ಲೇನು ಅಡುಗೆ ಮಾಡೋದಾ? ಓಕೆ, ಹೆಸರಿಗಷ್ಟೇ ನಿಮ್ಮ ಟ್ರೇಡ್ ಕುಕ್ಕು, ನೀವೇನು ವರ್ಕ್ ಮಾಡೋದಿರೋದಿಲ್ಲ. ಅಲ್ಲಿ ಆರಾಮ್ಸೆ ಆಗಿ ನಾರ್ಮಲಿ ವರ್ಕ್ ಇರ್ತೈತಿ. ನೀವು ಅಡಿಗೆ ಮಾಡಿ ನೀವು ಹಾಕುವಂತ ಚಾನ್ಸಸ್ ಏನೂ ಇರೋದಿಲ್ಲ. ಅಲ್ಲಿ ಸಿವಿಲಿಯನ್ ಆಗಿ ಸಪ್ರೇಟ್ ಆಗಿ ವರ್ಕರ್ಗಳಿರ್ತಾವ, ಅವ್ರ ವರ್ಕರನ್ನ ಮಾಡ್ತಿರ್ತಾರ. ಟೆಂಡರ್ ಮೇಸ್ ಮೇಲೆ ಹೋಗಿರ್ತಾರ, ಅವ್ರು ಹೆವಿ ಜಾಸ್ತಿ ವರ್ಕ್ ಇರ್ತೈತಿ. ನಿಮ್ಮ ಹೆಸರಿಗೆ ಕುಕ್ ಅಷ್ಟೇ. ನೀವು ಅಲ್ಲಿ ಏನೋ ವರ್ಕ್ ಇರೋದಿಲ್ಲ. ನೀವು ಅನ್ಕೋತೀರಿ ಕುಕ್ ಏನು ಹೋಗೋದು ಬಿಡ, ಕುಕ್ಕಿಗೆ ಸ್ಯಾಲ್ರಿ ಎಷ್ಟಾಗಿ ಗೊತ್ತಾ ನಿಮಗೆ? ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬು. ನಾನು ಹೇಳ್ತಾ ಇರೋದು ಸಿವಿಲಿಯನ್, ಇದು ಅಗ್ನಿವೀರಲ್ಲ. ಇಂಡಿಯನ್ ನೇವಿಯಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಹೇಳ್ತಾ ಇದ್ದೀನಿ. ಅಪ್ಲೈ ಮಾಡ್ಕೊಳ್ರಿ. ಕುಕ್ಕಿಗೆ 9 ಹುದ್ದೆಗಳಿದಾವೆ. ಎಷ್ಟಪ್ಪ ಅಂತಂದ್ರೆ ಕುಕ್ಕಿಗೆ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 9 ಹುದ್ದೆಗಳಿದಾವೆ. 10ನೇ ತರಗತಿ ಪಾಸ್ ಆಗಿರಬೇಕು, ಪ್ಲಸ್ 1 year ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಎಲ್ಲಿಯಾದರೂ ಹೋಟೆಲ್ನಲ್ಲಿ, ಯಾವುದಾದ್ರೂ ಹೋಟೆಲ್ನಲ್ಲಿ GST ನಂಬರು ಮತ್ತು ಅವರ ಅಂಗಡಿ ನಂಬರು ಹಾಕ್ಕೊಂಡು ನಾನು ಇಲ್ಲಿ ಇಷ್ಟು ದಿನ ಇಷ್ಟು 1 ವರ್ಷ ಎಕ್ಸ್ಪೀರಿಯನ್ಸ್ ವರ್ಕ್ ಅನ್ನ ಮಾಡಿದ್ದೀನಿ, ಗುಡ್ ವರ್ಕ್ ಅನ್ನ ಮಾಡಿದ್ದೀನಿ ಅಂತ ಹೇಳಿಕೆಸಿಂದ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಂಡು ಬಂದು ಇದಕ್ಕೆ ಅಪ್ಲೈ ಅನ್ನ ಮಾಡ್ಬೋದು. ನೆಕ್ಸ್ಟ್ MTS ಅಂದ್ರೆ ಏನು? ಮಿನಿಸ್ಟ್ರಿಯಲ್ ಒಳಗಡೆ ಕರೆದಿದ್ದಾರೆ. 16 MTS ಮಿನಿಸ್ಟ್ರಿಯಲ್ ಅಂತ ಹೇಳಿಕೆಸಿಂದ 16 ಹುದ್ದೆಗಳು. 10th ಪಾಸ್ ಆಗಿರಬೇಕು, ಅದರ ಜೊತೆಗೆ ITI ಮುಗಿದಿರಬೇಕು. ನೋಡ್ಕೊಳ್ರಿ, ITIಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿಕೆಸಿಂದ ಎಷ್ಟೋ ಜನ ಬಿಡ್ತೀರಾ. ಪ್ರತಿಯೊಂದು ನೋಟಿಫಿಕೇಶನ್ಗಳನ್ನ ಮಾಡ್ತಿರ್ತಾರೆ ಡಿಫೆನ್ಸ್ನಲ್ಲಿ. ITI ಇದ್ದವರಿಗೆ ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾನೆ ಇರ್ತಾರೆ. ಯಾಕಂದ್ರೆ ಬೇಕಾಗಿರೋದೈತೆ ಅವರಿಗೆ ITI ಇದ್ದವರು, ಅದಕ್ಕೋಸ್ಕರನೇ ITI. ನೆಕ್ಸ್ಟ್ ಇದ್ರದ ಸೆಲೆಕ್ಷನ್, ನಾನು ಪೋಸ್ಟ್ ಬಗ್ಗೆ ಹೇಳಿದೆ ನಿಮ್ಗೆ. ಇನ್ನೊಂದ್ಸರಿ ಗೊತ್ತಾಗಲಿಲ್ಲ ಅಂದ್ರು ನಾನು PDF ಕೂಡ ನಿಮ್ಗೆ ಶೇರನ್ನ ಮಾಡಿರ್ತೀನಿ. 20ನೇ ತಾರೀಕಿಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ವಿಡಿಯೋನು ಕೂಡ ಮಾಡಾಕ್ತೀನಿ ನಿಮ್ಗೆ.
ನೀವು ಜಾಬಿಗೆ ಟ್ರೈ ಮಾಡಕ್ಕೆ ನೀವು ಸಿದ್ಧತೆ ಇದ್ದೀರಾ ಅಂತಂದರೆ ನಾನು ಎನಿ ಟೈಮ್ ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಒಂದಲ್ಲ 100 ವಿಡಿಯೋ ಕೂಡ ನಿಮ್ಗೆ ಮಾಡಿರ್ತೀನಿ. ಯಾವ ಮಾಹಿತಿ ಬೇಕಂತಿರಲ್ಲ ಆ ಮಾಹಿತಿ ಬಗ್ಗೆನ ನಾನು ತಿಳಿಸ್ಕೊಡ್ತೀನಿ. ಓಕೆ, ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ? ಓಕೆ, ಸೆಲೆಕ್ಷನ್ ಪ್ರೊಸೆಸ್ ನೋಡ್ಕೊಳ್ರಿ. ಅಪ್ಲೈ ಮಾಡ್ತೀರಿ. ಅಪ್ಲೈ ಮಾಡಿದ ಮೇಲೆ ನಿಮ್ಮ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಯಾರಿಗಿರುತ್ತೆ? ಓಕೆ, ಇವರಿಗೆಲ್ಲ ಕುಕ್ದವ್ರಿಗೆ, ಓಕೆ, ಉಳಿದಂಥ ಚಾರ್ಜ್ ಮ್ಯಾನ್ ಅವ್ರಿಗೆಲ್ಲ ಫಿಸಿಕಲ್ ಇರ್ತಾನೋ? ಅವ್ರಿಗೆಲ್ಲ ಫಿಸಿಕಲ್ ಇರಲ್ಲ ಸ್ನೇಹಿತರೆ. ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಯಾರ್ಯಾರಿಗೆ ಫೈರ್ಮ್ಯಾನ್ ಆ್ಯಂಡ್ ಫೈರ್ ಇಂಜಿನ್ ಡ್ರೈವರ್ ಇವೆರಡು ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಿರಲ್ಲ ಅವ್ರಿಗೆ ಮಾತ್ರ ಫಿಸಿಕಲ್ ಕಂಡಕ್ಟ್ ಮಾಡ್ತಾರ. ಎಲ್ಲರಿಗೆ ಫಿಸಿಕಲನ್ನು ಇಟ್ಟರೆ ನಾವು ಫೇಲ್ ಆಗ್ತೀವಿ ಅಂತ ನೀವು ಭಯ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಇರ್ತಕ್ಕಂಥದ್ದು ಇವ್ರಿಗೆಷ್ಟೇ. ಇವ್ರು ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟಾಗಿ ಫಿಸಿಕಲ್ ಫಿಟ್ ಇದ್ದರೆ ಮಾತ್ರ ಅಲ್ಲಿ ಡ್ಯೂಟಿ ಮಾಡೋಕ್ಕೆ ಅವಕಾಶ ಇರ್ತದೆ. ಫೈರ್ಮ್ಯಾನ್ ಆ್ಯಂಡ್ ಫೈರ್ ಇಂಜಿನ್ ಡ್ರೈವರ್ ಇವೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ನಿಮಗೆ ಫಿಸಿಕಲಿ ಫಿಟ್ ಇರಲೇಬೇಕಾಗುತ್ತಾ. ಓಕೆ, ಫಿಸಿಕಲಿ ಮುಗಿದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಮೆಡಿಕಲ್ ಚೆಕಪ್ ಇರುತ್ತೆ. ಮೆಡಿಕಲ್ ಚೆಕಿಂಗ್ ನಾರ್ಮಲಾಗಿ ನಿಮ್ಗೆ ಕಂಡಕ್ಟನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಮ್ ಯಾವ ಥರ ಇರ್ತೈತಿ? ಎಕ್ಸಾಮ್ ನೋಡ್ಕೊಳ್ರಿ. 90 ನಿಮಿಷ ನಿಮ್ಗೆ ಟೈಮಿಂಗ್ ಇರುತ್ತೆ. ಎಕ್ಸಾಮ್ನಲ್ಲಿ ಎಷ್ಟು ಇರುತ್ತಪ್ಪ ಅಂದ್ರೆ 90 ನಿಮಿಷ. ಸಿಲೆಬಸ್ ಏನೇನಪ್ಪ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಕೇಸಿಂದ 25 ಕ್ವಶನ್ಸ್ಗಳು 25 ಮಾರ್ಕ್ಸ್ಗಳು. ಜನರಲ್ ಅವೇರ್ನೆಸ್ ಅಂತ ಹೇಳ್ಕೇಸಿಂದ 25 ಕ್ವಶನ್ಸ್ಗಳು 25 ಮಾರ್ಕ್ಸ್ಗಳು. ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ಕೇಸಿಂದ 25 ಕ್ವಶನ್ಸ್ಗಳು 25 ಮಾರ್ಕ್ಸ್ಗಳು. ಇಂಗ್ಲೀಷ್ ನಾಲೆಜ್ ಅಂತ ಹೇಳ್ಕೇಸಿಂದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ಕೇಸಿಂದ 25 ಕ್ವಶನ್ಸ್ಗಳು 25 ಮಾರ್ಕ್ಸ್ಗಳು. ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸು 100 ಮಾರ್ಕ್ಸ್ ನಿಮ್ಗೆ ಇರ್ತೈತಿ. 90 ನಿಮಿಷ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಓಕೆ, ಎಕ್ಸಾಮ್ ಇದ್ದಾಯ್ತಾ? ನೆಕ್ಸ್ಟ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಗೆ ನಿಮ್ಗೆ ಆಲ್ಮೋಸ್ಟ್ ಆಲ್ ನಾನು ಎಲ್ಲದ್ರ ಬಗ್ಗೆ ಹೇಳಿದೆ. ಇದಕ್ಕೆ ಯಾವುದಪ್ಪ ಅಂತಾರೆ ಫೈರ್ಮ್ಯಾನ್ಗೆ ಎಷ್ಟು ಬೇಕಪ್ಪ ಅಂತಾರೆ 165 ಹೈಟ್ ಬೇಕಾಗುತ್ತೆ. ಓಕೆ, ಫೈರ್ಮ್ಯಾನ್ ಅಪ್ಲೈ ಮಾಡಿದವರಿಗೆ 165 ಹೈಟನ್ನು ಇರಲೇಬೇಕಾಗುತ್ತೆ. ನಾರ್ಮಲಿ ಚೆಸ್ಟ್ ಏನಿರುತ್ತಲ್ಲ ನಿಮ್ದು 81 ಸೆಂಟಿಮೀಟರ್ ಇರಲೇಬೇಕಾಗುತ್ತೆ. ಎಕ್ಸ್ಪಾಂಡೆಡನ್ನು ಮಾಡಿದಾಗ ಈ ಥರ ನೀವು ಎಕ್ಸ್ಪಾಂಡೆಡನ್ನು ಮಾಡಿದಾಗ ನಿಮ್ಮ ಚೆಸ್ಟಿನ ಅಳತೆ ಜಾಸ್ತಿ ಆಗಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಾರೆ ವೇಟ್ 50 ಕಿಲೋಗ್ರಾಮ್ ಅಂದ್ರೆ 50 kg ನೀವು ಇರಲೇಬೇಕಾಗುತ್ತೆ. ನಾರ್ಮಲಿ ಕಣ್ಣಿಂದ 6x6 ನಾರ್ಮಲ್ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಫೈರ್ಮ್ಯಾನ್ ಲಿಫ್ಟ್ ಅಂದ್ರೆ 63.5 ಕಿಲೋಗ್ರಾಮ್ಸನ್ನು ಡಿಸ್ಟೆನ್ಸನ್ನು ನೀವೇನು ಮಾಡ್ಬೇಕು, ಅದನ್ನು ಹೊತ್ಕೊಂಡು ಓಡಬೇಕು. 63 kg ಇರ್ತೈತಿ. 180 ಮೀಟರನ್ನು ವಿತಿನ್ 96 ಸೆಕೆಂಡ್ ಒಳಗಡೆ ನೀವು ಹೊತ್ಕೊಂಡು ವೇಟನ್ನು ಓಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಿಯರಿಂಗ್ 2.7 ಮೀಟರ್ಸ್ ವಿತ್ ಡಿಚ್ ಲಾಂಗ್ ಲ್ಯಾಂಡಿಂಗ್ ಆನ್ ಬೋತ್ ಫೀಟ್ ಅಂದ್ರೆ ಲಾಂಗ್ ಜಂಪನ್ನು ಮಾಡೋದಿರುತ್ತೆ. ತೆಗ್ಗಿರ್ತೈತಿ ಅದನ್ನು 2.7 ಮೀಟರ್ ತೆಗ್ಗಿರ್ತೈತಿ, ಅದನ್ನು ಜಂಪ್ ಮಾಡೋದಿರ್ತೈತಿ. ನೆಕ್ಸ್ಟ್ ಕ್ಲೈಂಬಿಂಗ್ 3 ಮೀಟರ್ಸ್ ವರ್ಟಿಕಲ್ ರೋಫ್ ಯೂಸಿಂಗ್ ಹ್ಯಾಂಡ್ ಆ್ಯಂಡ್ ಫೀಟ್ ಅಂತ ಹೇಳ್ಸಿಂದ 3 ಮೀಟರ್ ನಿಮ್ಗೆ ವರ್ಟಿಕಲ್ ರೋಫ್ ಇರ್ತೈತಿ. ಅದನ್ನು ಕೂಡ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೈರ್ ಇಂಜಿನ್ ಡ್ರೈವರ್ಗೆ ಕೂಡ ಅದೇ ಥರ ಇರ್ತೈತಿ. 165 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಯಾವುದೇ ಥರ ಅಂತ 81 ಸೆಂಟಿಮೀಟರ್ ಚೆಸ್ಟ್ ಇರಬೇಕಾಗುತ್ತೆ. 6x6 ಎಲ್ಲನೂ ಕೂಡ ಅದರಲ್ಲಿ ಕೂಡ ಸೇಮ್ ಇರ್ತಕ್ಕಂಥದ್ದು. ಸೊ ಈ ಮಾಹಿತಿಯನ್ನು ನಿಮಗೆ ಎಲ್ಲ ಪ್ರತಿಯೊಂದು ಇದರಲ್ಲಿ ಅಪ್ಡೇಟ್ಗಳನ್ನು ಕೊಟ್ಟಿದ್ದೀನಿ. ಏಜ್ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಅಪ್ಲೈ ಡೇಟು, ಫೀಸು ಮತ್ತು ಫಿಸಿಕಲ್ ಯಾರ್ಯಾರಿಗಿರುತ್ತೆ ಅಂತ ಹೇಳ್ಕೇಸಿಂದ ಎಕ್ಸಾಮ್ ಸಿಲೆಬಸ್ ಕೂಡ ನಿಮ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇಂಥ ಮಾಹಿತಿಗಳು ನೀವು ತಿಳ್ಕೋಬೇಕು. ನೀವು ಜಾಬಿಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರೆ ಒಂದನ್ನು ಟಾರ್ಗೆಟ್ ಇಟ್ಕೊಬಿಟ್ರೆ, ಓಕೆ ನಾ SSGD ಹೋಗ್ತೇನೆ ಅದನ್ನ ಒಂದೇ ನೋಡೋದಲ್ಲ, ಓಕೆ ನೀವು ಪೊಲೀಸ್ ಹೋಗ್ತೀಯಾ ಅದೊಂದೇ ನೋಡೋದಲ್ಲ, ಇವೆಲ್ಲ ಅಪ್ಲೈ ಮಾಡಿರಿ. ಏಜ್ ಮುಗಿದ ಮೇಲೆ ಅನ್ನಿಸ್ತೈತಿ ನಾವು ಯಾಕೆ ಇದ್ದಾಗ ಅಪ್ಲೈ ಮಾಡಲಿಲ್ಲ, ನಾವು ಕೂಡ ಹೋಗ್ತಿದ್ವಲ್ಲ. ಮರಗಬೇಡ್ರಿ. ಅಪ್ಲಿಕೇಶನನ್ನು ಸಿಕ್ಕ ಅವಕಾಶ ಹೊಳ್ಳೆ ಸಿಗೋದಿಲ್ಲ. ಇದ್ದಂಥ ಏಜ್ ಹೊಳ್ಳಿ ಬರುವುದಿಲ್ಲ. 1 ಡೇ ಮುಗಿತಪ್ಪ ಅಂತಂದ್ರೆ ನಾಳೆ ನಿಮ್ಗೆ ಆ ಡೇ ಸಿಗೋದಿಲ್ಲ. ಎಷ್ಟು ಸ್ಪೀಡ್ ಹೋಗಿಬಿಟ್ಟಿದೆ, ಎಷ್ಟು ಕಾಂಪಿಟೇಷನ್ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಆ ಕಾಂಪಿಟೇಷನ್ ತಕ್ಕಂಗೆ ನಾವು ಯಾವ ಥರ ಕಾಂಪಿಟೇಷನ್ ಮಾಡಬೇಕು ಅಂತ ನಿಮಗೂ ಕೂಡ ಸಾಕಷ್ಟು ಜನ ಗೊತ್ತಿರುತ್ತೆ. ಬಟ್ ಎಜುಕೇಷನ್ ಟೈಮ್ನಲ್ಲಿ ಏನೂ ಕೂಡ ಅರ್ಥ ಆಗೋದಿಲ್ಲ. ಎಷ್ಟು ಜನ ಎಜುಕೇಷನ್ದಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಜಾಬ್ಗಳನ್ನು ಹೋಗ್ತಾನೆ ಇರ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಜಾಬ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಈ ಸರಿ ಡಿಗ್ರಿ ಮುಗಿಗೊಡದೇ ನಾನು 100% ಜಾಬ್ ಹುಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಓಕೆ ಎಕ್ಸಾಮ್ ಕಾಲೇಜ್ ಬಗ್ಗೆನೂ ಪ್ರಿಪ್ರೇಷನ್ ಮಾಡಿಕೊಳ್ರಿ. ಜಾಬಿನ ಬಗ್ಗೆ ಜಾಸ್ತಿ ಗಮನ ಕೊಡ್ರಿ. ಕಾಲೇಜ್ ಬಗ್ಗೆ ನೀವು 60% ಅಲ್ಲ 40% ಕೊಟ್ಟರೆ ಜಾಬಿನ ಬಗ್ಗೆ 60% ಗಮನವನ್ನು ವಹಿಸ್ರಿ. ಅವೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ನೀವು ಅಪ್ಲೈ ಮಾಡಬೇಕು, ಜಾಬಿಗೆ ಸೇರ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ 100% ನಿಮಗೆ ಮಾಹಿತಿಗಳು ತಿಳಿಯೋದಕ್ಕೋಸ್ಕರ
ನಾನು ಕೊಡ್ತಾ ಇರ್ತೀನಿ. ನಾನು ಈಗಾದರೂ ಹೇಳ್ತಾ ಇದ್ದೀನಿ, ನಿಮಗೋಸ್ಕರನೇ ಈ ಅಪ್ಡೇಟ್ಗಳನ್ನು ಕೊಡ್ತಾ ಇರೋದು, ಮಾಹಿತಿಗಳನ್ನು ಕೊಡ್ತಾ ಇರೋದು. ಯಾವ ಉದ್ದೇಶನೂ ಅಲ್ಲ. ಸಾಕಷ್ಟು ಜನ ಡಿಫೆನ್ಸ್ನಲ್ಲಿ ಸೇರಿಕೊಳ್ಳಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೇರಿಕೊಳ್ಳಿ ಅನ್ನೋದೇ ನನ್ನದೊಂದು ಆಸೆ ಇದೆ. ಓಕೆ, ಮಾಹಿತಿಗಳನ್ನು ಕೊಡ್ತಾನೆ ಇರ್ತೀನಿ. ಏನೋ ನಿಮ್ಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದ್ರೆ ಸ್ನೇಹಿತರೆ, ಯಾರು ಮುಜುಗರ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಮಹಿಳೆಯರಿಗೂ ಕೂಡ ಹೇಳ್ತಾ ಇದ್ದೀನಿ, ಲೇಡೀಸ್ ನೀವು ಕೂಡ ಸಿಸ್ಟರ್ಸ್ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಯಾವುದು ಒಂದು ಏನು ಭಯ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಕಮೆಂಟನ್ನು ಹಾಕ್ರಿ. ಕಮೆಂಟಿಗೆ ನಾ ಕೊಡಲಿಲ್ಲ ಅಂದರೂ ಬೇರೆದವರು ಅದ್ರ ರಿಪ್ಲೈ ಕೊಡ್ತಿರ್ತಾರೆ. ಅಂಥ ಮಾಹಿತಿಗಳನ್ನು ನಾವು ನೀಡ್ತಾನೆ ಇರ್ತೀವಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ, ಡೈಲಿ ನೋಡ್ತಿರ್ತಕ್ಕಂಥವ್ರು ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಒಂದು ಲೈಕ್ ಮಾಡಿರಿ. ನಾವು ಕೊಟ್ಟಂಥ ಮಾಹಿತಿ ಸರಿಯಾಗಿದ್ದರೆ, ಇಷ್ಟ ಆಗಿದ್ದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಅವರಿಗೆ ಕೂಡ ಶೇರ್ ಮಾಡ್ಕೊಳ್ರಿ. ಕೆಳಗಡೆ ಕಾಣ್ತಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕಾಣ್ತಿದೆ, ಅಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಟ್ಟಂಥ ಮಾಹಿತಿಗಳು ನಿಮ್ಗೆ ಡೈಲಿ ಅಪ್ಡೇಟ್ಗಳು ಬರ್ತಾನೆ ಇರ್ತಾವೆ. ಓಕೆನಾ ಸ್ನೇಹಿತರೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಈ PDF ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಕೆಳಗಡೆ ಬೇಕಾದರೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ಸಾಕಷ್ಟು ಅಪ್ಡೇಟ್ಗಳು ಅಲ್ಲಿ ಕೂಡ ಬರ್ತಾನೆ ಇರ್ತಾವೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.